ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಶಿಸ್ತು ಸಂಘಟನೆ ಹೋರಾಟ. ವಕೀಲರ ಸಂಘ ಹುಕ್ಕೇರಿ ವಕೀಲರ ದಿನಾಚರಣೆಯ ನಿಮಿತ್ತ ಅದ್ದೂರಿಯ ಒಂದು ಸಂಭ್ರಮಾಚರಣೆಯನ್ನು ಹುಕ್ಕೇರಿಯ ಕೋರ್ಟ್ ಆವರಣದಲ್ಲಿ ಹುಕ್ಕೇರಿಯ ಎಲ್ಲ ವಕೀಲರ ಹಾಗೂ ನ್ಯಾಯಾಧೀಶರ ಸಮ್ಮುಖದಲ್ಲಿ ನೆರವೇರಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಮಂಜುನಾಥ ಮಹಾರಾಜರು ಔಜಿಕರ ಆಶ್ರಮ ಕ್ಯಾರ್ಗುಡ್ ಹುಕ್ಕೇರಿ ಇವರು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಶ್ರೀ ಎನ್.ಕೆ. ಸುಧೀಂದ್ರರಾವ್ ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪೊಲೀಸ್ ಮೇಲ್ಮನವಿ ದೂರು ಪ್ರಾಧಿಕಾರ ಬೆಂಗಳೂರು ಇವರು ಆಗಮಿಸಿದ್ದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷರಾದ ಹುಕ್ಕೇರಿಯ ಶ್ರೀ ಕೆ.ಬಿ. ಕುರ್ವೆಟ್ಟಿ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ವಿ ಮಲ್ಲಾಪುರೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹುಬ್ಬಳ್ಳಿ, ಎಂ ಪಾಟೀಲ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹುಬ್ಬಳ್ಳಿ, ಕೆ.ಎಂ. ಚೂರಿಖಾನ್ ನಿವೃತ್ತ ನ್ಯಾಯಾಧೀಶರು ಹುಬ್ಬಳ್ಳಿ, ಪಿ.ಎಸ್. ಬಾಳಿಕಾಯ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹುಕ್ಕೇರಿ, ಶ್ರೀ ರಾಜಣ್ಣ ಸಂಕನ್ ಅವರು ಹಿರಿಯ ದಿವಾನಿ ನ್ಯಾಯಾಧೀಶರು ಹುಕ್ಕೇರಿ, ಶ್ರೀ ಆದಿತ್ಯ ಆರ್ ಖಲಾಲ್ ದಿವಾನಿ ಮತ್ತು JMFC ನ್ಯಾಯಾಧೀಶರು ಹುಕ್ಕೇರಿ. ಹೀಗೆ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಅತಿಥಿ ಸ್ಥಾನಗಳನ್ನು ವಹಿಸಿಕೊಂಡು ವಕೀಲರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಹುಕ್ಕೇರಿ ವಕೀಲರ ಸಂಘಟನೆ ಪ್ರಥಮ ಬಾರಿಗೆ ಹುಕ್ಕೇರಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿದೆ. ಹೌದು ವೀಕ್ಷಕರೇ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿಯೇ ಹೀಗೊಂದು ವಕೀಲರ ದಿನ ಮೊಟ್ಟ ಮೊದಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯ ವಕೀಲರ ಸಂಘಟನೆ ಅಂತಲೂ ಹೇಳ್ಬೋದು ನಾವು. ಈ ಕಾರ್ಯಕ್ರಮದಲ್ಲಿ ವಕೀಲರು ತಮ್ಮ ವೃತ್ತಿಗೆ ಅವತ್ತು ಒಂದು ದಿನ ವಿರಾಮವನ್ನಿಟ್ಟು ತಾವೆಲ್ಲರೂ ಹಾಡುವುದು, ಕುಣಿಯುವುದು, ವಾದ್ಯ ಮೇಳಗಳೊಂದಿಗೆ ಅವರ ಜೊತೆ ತಾವೇ ವಾದ್ಯ ಮೇಳಗಳನ್ನು ಬಾರಿಸುವುದಾಗಲಿ ಹಾಗೂ ಜಾನಪದ ಸಂಗೀತಗಾರರನ್ನು ಕರೆಸಿ ಜೊತೆಗೆ ರಸಮಂಜರಿ ಕಾರ್ಯಕ್ರಮವನ್ನು ಇಟ್ಟುಕೊಂಡರು. ರಾತ್ರಿಯ ಒಂದು ಸಮಯದಲ್ಲಿ ತಾವೇ ವಕೀಲರ ಒಂದು ಸಮ್ಮುಖದಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಜಾನಪದ ಕಲಾವಿದರನ್ನು ಕರೆಸಿ ಅವರಿಗೆ ಸತ್ಕಾರ ಮಾಡುವುದರೊಂದಿಗೆ ಜಾನಪದ ಕಲೆಯನ್ನು ವ್ಯಕ್ತ ಮಾಡುವುದರೊಂದಿಗೆ ಹಾಗೆ ವಕೀಲರು ಕೂಡ ಹಾಡನ್ನು ಹಾಡುವುದಾಗಲಿ, ಜಾನಪದ ನೃತ್ಯ ಮಾಡುವುದಾಗಲಿ, ಅವರ ಮಕ್ಕಳನ್ನು ಕರೆಸಿ ವೇದಿಕೆಯ ಮೇಲೆ ನೃತ್ಯ ಮಾಡಿಸುವುದಾಗಲಿ, ಹೀಗೆ ಹಲವಾರು ಒಂದು ವಿಭಿನ್ನ ರೀತಿಯ ಕಲಾವೇದಿಕೆ ವಕೀಲರ ದಿನಾಚರಣೆಯಾಗಿತ್ತು ಅನ್ನೋದಕ್ಕೆ ಈ ಒಂದು ಹುಕ್ಕೇರಿಯ ವಕೀಲರ ದಿನಾಚರಣೆ ಸಂಭ್ರಮಾಚರಣೆ ಅಂಥೇಳಿ ಹೇಳ್ಬೋದು ವೀಕ್ಷಕರೇ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಾಗೂ ಈ ಕಾರ್ಯಕ್ರಮದ
ನಮ್ಮೆಲ್ಲರಿಗೂ ತಮ್ಮ ನುಡಿಗಳನ್ನು ಹೇಳಲು ಮತ್ತು ಈ ಸಮಾಜದಲ್ಲಿ ವಕೀಲರ ಸ್ಥಾನಮಾನ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡಲು ನಮ್ಮ ಕರೆಗೆ ಒಗ್ಗಟ್ಟು ನಮ್ಮ ಈ ಒಂದು ಸಣ್ಣ ಬಾರಿಗೆ ಒಂದು ತಾಲೂಕಿಗೆ ಬರಲು ಒಪ್ಕೊಂಡಂತ ನಮ್ಮ ಹಿರಿಯರಾದ ಎನ್ ಕೆ ಸುಧೀಂದ್ರರಾವ್ ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಈಗ ಸದ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪೊಲೀಸು ದೂರು ಪ್ರಾಧಿಕಾರ ಬೆಂಗಳೂರು, ಇವರನ್ನು ಸಹಿತ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಹಾಗೂ ಹಾಜರಿದ್ದ ಹೋರಾಟ ಮಾಡ್ತಕ್ಕಂಥ ಈ ದೇಶವನ್ನ ಸ್ವತಂತ್ರ ಮಾಡಬೇಕನ್ನುವಂತ ಆ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸ್ವತಂತ್ರಕ್ಕಾಗಿ ತನ್ನ ಮನೆ ಮಠಗಳನ್ನ ಬಿಟ್ಟು ತಿಲಾಂಜಲಿಯನ್ನ ಕೊಟ್ಟು ಈ ದೇಶಕ್ಕೆ ಸ್ವತಂತ್ರ ಸಿಗುವ ಮಾಡೋದ್ರಲ್ಲಿ ಅವರೊಂದು ದೊಡ್ಡ ಬಹಳ ಸಹಭಾಗಿತ್ತು. ಅವರು ವಕೀಲರಾಗಿದ್ದರು. ಅವರು ತಮ್ಮ ಜಯಂತಿ ರಾಷ್ಟ್ರಪತಿ ಆದ ನಂತರ ಅವ್ರು ಸಿಕ್ಕಂತ ಗೌರವವನ್ನ ಅವ್ರು ಕೇವಲ ತಮ್ಮಲ್ಲಿ ಇಟ್ಕೊಳ್ಳಿಲ್ಲ, ಆ ಗೌರವವನ್ನ ಅವ್ರು ಎಲ್ಲರಿಗೆ ಎಲ್ಲ ವಕೀಲ ವರ್ಗಕ್ಕೆ ಹಂಚಿದ್ರು. ಅದಂತ ಹೇಳಿದ್ರೆ ನನ್ನ ಜಯಂತಿಯನ್ನ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡಿದೆ ಅಂತ ಹೇಳಿ ಅವರು ತಮ್ಮ ಇಡೀ ಈ ಭಾರತಕ್ಕೆ ವಕೀಲ ವೃಂದವನ್ನ ಪರಿಚಯಿಸಿಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಿ ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜಯಂತಿಯ ನಿಮಿತ್ತ ನಾವು ವಕೀಲ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಕೇವಲ ವಕೀಲರ ದಿನಾಚರಣೆಯನ್ನ ಒಂದು ಕಡೆ ಬಂದು ಆಚರಿಸಿಕೊಂಡು ಮರುದಿನ ಮತ್ತೆ ಪುನಃ ನಮ್ಮ ಕಾರ್ಯಕ್ಕೆ ಕೊಡತಕ್ಕಂಥ ಆ ವಿಚಾರ ಇದ್ದೇ ಇದೆ. ಆದರೆ ವಕೀಲರ ಒಂದು ಸಹಭಾಗ ಬಹುಶಃ ಈ ದೇಶವನ್ನು ಸ್ವತಂತ್ರಗೊಳಿಸುವಲ್ಲಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಅನೇಕರ ಹೆಸರನ್ನು ಹೇಳ್ಬೋದು. ಅಂತ ಎಲ್ಲ ವಕೀಲ ವರ್ಗ ಸಂಪೂರ್ಣವಾಗಿ ಈ ದೇಶದಲ್ಲಿ ತಮ್ಮನ್ನ ತಾವು ಕಳಿಸೋದು, ಮನೆ ಮಠ ಬಿಟ್ಟು ತಿಲಾಂಜಲಿ ಕೊಟ್ಟು ಭವಿಷ್ಯದ ಬಗ್ಗೆ ಚಿಂತೆ ಮಾಡದೆ ಈ ದೇಶ ಸ್ವತಂತ್ರ ಸಿಗಬೇಕು ಅನ್ನುವಂಥ ಸರ್ವ ಪಕ್ಷೀಗಾರರು, ಸಿಬ್ಬಂದಿ ವರ್ಗದವರು ಜೋರಾಗಿ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟುವ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕಂತ ಹೇಳಿ ತನ್ನಲ್ಲಿ ಕಳಕಳಿಯ ವಿನಂತಿ. ಪರಿಸರ ಪ್ರೇಮಿ ಸಸಿಗೆ ನೀರೆರೆಯುವುದರ ಮೂಲಕ ಮಾನ್ಯ ಎಲ್ಲ ಗೌರವ ನ್ಯಾಯಾಧೀಶರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಚಪ್ಪಾಳೆಯನ್ನ ತಟ್ಟುವ ಮೂಲಕ ಸರ್ವಾತಿ ಸರ್ವ ಗಣ್ಯರನ್ನ ನ್ಯಾಯಾಧೀಶರನ್ನ ವೇದಿಕೆ ಮೇಲಿರ್ತಕ್ಕಂಥವರನ್ನ ಪ್ರೋತ್ಸಾಹಿಸಬೇಕಂತ ಹೇಳಿ ಕಳಕಳಿಯ ವಿನಂತಿ. ಮೌನ ಮನಸ್ಸನ್ನು ಶುದ್ಧಿ ಮಾಡ್ತಾ ಇದೆ, ಸ್ನಾನ ದೇಹವನ್ನು ಶುದ್ಧಿ ಮಾಡ್ತಾ ಇದೆ, ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡ್ತಾ ಇದೆ, ಪ್ರಾರ್ಥನೆ ಅನ್ನೋದು ಆತ್ಮವನ್ನು ಶುದ್ಧಿ ಮಾಡ್ತಾ ಇದೆ. ಈ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ತನುಮನಗಳನ್ನ ಶುದ್ಧಿ ಮಾಡ್ತಾ ಇದೆ ಅಂತ ಭಾವಿಸ್ತಾ ವೇದಿಕೆಯ ಮೇಲಿನ ಎಲ್ಲ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕ ವಂದನೆ ಅಭಿನಂದನೆಗಳನ್ನ ತಮ್ಮ ಚಪ್ಪಾಳೆ ಮೂಲಕ ಅರ್ಪಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ವತಿಯಿಂದ ಎಲ್ಲ ಹಿರಿಯ ನ್ಯಾಯವಾದಿಗಳ ವತಿಯಿಂದ
ಪರಮ ಪೂಜ್ಯರಿಗೆ ಸತ್ಕಾರ ಸಮಾರಂಭ ನೆರವೇರ್ತಾ ಇದೆ. ಜೋರಾದ ಚಪ್ಪಾಳೆಯನ್ನ ತಟ್ಟುವ ಮೂಲಕ ಅವರನ್ನ ಅಭಿನಂದಿಸಬೇಕಂತ ಹೇಳಿ ವಿನಂತಿ. ಹುಕ್ಕೇರಿ ವಕೀಲರ ಸಂಘದ ವತಿಯಿಂದ ಎಲ್ಲ ಹಿರಿಯ ನ್ಯಾಯವಾದಿಗಳು ಪರಮ ಪೂಜ್ಯರಿಗೆ ಗೌರವ ಸತ್ಕಾರವನ್ನ ನೆರವೇರಿಸಿದ್ದಾರೆ. ಬಿಲ್ಪತ್ರಿ ತುಳಸಿ ದಳವ ಮದಪ್ನ ಪೂಜೆಗೆ ಬಂದು ಮಾದೇವ ನಿಂಗೆ ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಳಿ ಬೆಳಗಿವ್ಲಿ ತುಪ್ಪವ ಕಾಸಿವ್ನಿ ಕಿತ್ತಾಳೆ ಹನ್ನ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹನ್ನ. ಅಲ್ಲೇ ನಿಂತ್ಕೊಂಡು ಫೋಟೋ ಶೂಟ್ಗೆ ಅವಕಾಶ ಮಾಡಿಕೊಡ್ಬೇಕು. ಸಂಘಾವಣೆ ಸಹಕಾರ ಅತ್ಯುತ್ತಮವಾದದ್ದು. ಗೌರವಾನ್ವಿತ ನ್ಯಾಯಾಧೀಶರಿಗೆ ಈ ವಕೀಲರಿಂದ ಗೌರವ ಸತ್ಕಾರ ನೆರವೇರಿದೆ. ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಸರ್ವ ಗಣ್ಯಮಾನ್ಯರಿಗೆ ಅಭಿನಂದನೆಗಳು. ಸಭಿಕರ ಚಪ್ಪಾಳೆ ಅವರಿಗೊಂದಿಗೆ ಗೌರವ ಅಂತ ಭಾವಿಸ್ತಾ ಇದ್ದೀನಿ. ಗೌರವಾನ್ವಿತ ನ್ಯಾಯಾಧೀಶರನ್ನ ಸತ್ಕರಿಸಿರ್ತಕ್ಕಂಥ ಇದೀಗ ವಿದ್ಯಾ ಹುಣಶೆಟ್ಟಿ ಮೇಡಮ್, RA ಗಡ್ಕರಿ ಸತ್ಕಾರವನ್ನು ಸ್ವೀಕರಿಸುತ್ತಿರುವ ಮತ್ತು ಸತ್ಕಾರ ಮಾಡುತ್ತಿರುವ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ತಮ್ಮ ಚಪ್ಪಾಳೆಯು ಇವರಿಗೆ ಹೃತ್ಪೂರ್ವಕ ಒಂದು ಖುಷಿಯನ್ನು ನೀಡಲಿ ಅಂತ ಭಾವಿಸ್ತಾ ಇದ್ದೀನಿ. ಕೆಲವು ವಕೀಲರು ಬಹಳ ಸಲೀಸಾಗಿ ತಿಳ್ಕೊಂಡಿರ್ಬೋದು, ನಮ್ದೇನೋ ಕೆಲಸ ನಡೆದೋಗ್ತಾ ಇದೆ ಅಥವಾ ಮೇಲ್ ಅಪ್ಲಿಕೇಶನ್ ಅಂತ ಇಂಥದ್ರ ಬಗ್ಗೆ ನಡೆದೋಗ್ತಾ ಇದೆ ಅಂತ. ಅದೆಲ್ಲ ವಕೀಲಿಕೆ. ಕಷ್ಟ ಬಿಟ್ಟು ನಡೆಯುವಂಥದ್ದೇ ವಕೀಲಿಕೆ. ಎರಡನೇದಾಗಿ ಹೇಳಬೇಕು ಅಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಪಟಿಂಗ ಅವ ಏನು ಮಾಡ್ತಾನೆ ಅಂದರೆ, ಒಂದು ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಒಂದು ಒದ್ದೆ ಬಟ್ಟೆನ ತಗೊಂಡು ಒಂದು 3 ಜನ ಪೈಲ್ವಾನರಿಗೆ ಕೊಡ್ತಾನೆ. ಹಿಂಡಿ ಇರೋದು ನಾನು ಹಿಂಡ್ಬಿಟ್ಟೆಲ್ಲ ನೀರು ತೆಗಿತಾರೆ, ಮುಗಿದೋಯ್ತು. ಯಾರು ತೆಗಿಯೋಕ್ಕೆ ಅನ್ಕೊಳ್ತಾರೆ, ಸುಮ್ಮನೆ ಇರ್ತಾರೆ, ಯಾರು ಬರಲಿಲ್ಲ. ಅದು ಯಾರೋ ಸಣ್ಣ ಬಡಕಲು ವ್ಯಕ್ತಿ ಕೈ ತೋರಿಸ್ತಾನೆ, ನಾನು ತೆಗಿತೀನಿ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ತಾನೆ, ಏನು ಮಾಡ್ತೀಯ ಕೆಲಸ ಅಂತ. ನಾನು ಸಿವಿಲ್ ಸೈಡು ಎಕ್ಸಿಕ್ಯೂಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಅಡ್ವೊಕೇಟ್ ಅಂತಾನೆ. ನೀನು ತೆಗಿತೀಯ ಬಿಡಪ್ಪ. ಅಂದರೆ ಏನು ಇಲ್ಲದೆ ಇರೋ ಕಡೆ ಏನೋ ಒಂದು ತುಟ್ಟು ತೆಗೆಯೋದೇ ಅಡ್ವೊಕೇಟ್. ಅಥವಾ ಏನು ಈ ದಿವಸ ನಿಮಗೆ ಸುಮಧುರವಾದ ಹಾಡು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಸುಮಧುರವಾದ ಆರ್ಗ್ಯುಮೆಂಟ್ ಅನ್ನು ಕೇಳ್ತಾ ಇತ್ತು ಅಂತ ಹೇಳಿದ್ರೆ ಮಂತ್ರ ಮುಗ್ಧರಾಗಿ ಹಾಗೆ ಕೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲದೇನೆ ಮೋಡಿ ಹಾಕ್ತಾರೆ. ಅದು ಮತ್ತೆ ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ಸೋರ್ಸ್ ಯಾವುದು ಅಂದರೆ ನಮ್ಮದೇ ಪ್ರೈಮರಿ ಸೋರ್ಸ್. ಅದಿಲ್ಲ ಅಂದರೆ ಅದಿಲ್ಲ, ವಕೀಲರಿಲ್ಲ ಅಂದರೆ ನ್ಯಾಯಾಂಗ ಇಲ್ಲ. ಅದಕ್ಕೇನು IAS IPS ಆ ಥರ ಇದು ಮಾಡಿ ಕಳ್ಸೋದಕ್ಕಾಗಲ್ಲ. ಇಲ್ಲಿ ಅದೃಷ್ಟವಶಾತ್ 4 ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೇ ಎಕ್ಸಾಮ್ ಕೂತ್ಕೋಬೋದು ಅನ್ನೋ ಇದು ಹೋಯ್ತು. ಇಲ್ಲ ಅಂದರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಇಲ್ಲೇ ಬಂದುಬಿಟ್ರೆ ಭಾಳ ಕಷ್ಟ ಆಗ್ತಾಯಿತ್ತು ಬೇರೆ ವಕೀಲರು. ಸ್ಕೂಲಿಂದ ಅಲ್ಲಿ ಹೋಗಿ ಅದೇ ನಿಜವಾದ ಕಷ್ಟನ ಎದ್ದು ಬಿದ್ದು ಬಡತನ ಎಲ್ಲ ನೋಡಿ ಸರ್ವಿಸ್ ಬಂದಿರ್ತಾರಲ್ಲ ಅಂತ ನ್ಯಾಯಾಧೀಶರು ಜನರೇಷನ್ಗೆ ಏನೆಲ್ಲ ಕೊಡ್ತೀವಿ ಅನ್ನೋಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಈ ಒಂದು ವೇದಿಕೆಯಲ್ಲಿ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಹಿರಿಯರು ವಕೀಲರು ಜೋಶಿಯವರು ಮಾತನಾಡ್ತಾ ಹಲವಾರು ಅಂಶಗಳನ್ನು ಪ್ರಸ್ತಾಪ ಮಾಡಿದರು. ಬಹುಶಃ ನಂಗೆ ಅಲ್ಲೇ ಅನ್ನಿಸ್ತಾ ಇತ್ತು, ಇಂಥ ಒಳ್ಳೆ ವಿಚಾರಗಳು ಹುಕ್ಕೇರಿ ಬಾರ್ನಲ್ಲಿ ನಾನು ಕೇಳ್ತಾ ಇದ್ದೀನಿಲ್ಲ ಅಂತ. ಹಾಗೆಯೇ ನಂತರ ಮಾತಾಡತಕ್ಕಂಥ ಶ್ರೀಗಳು ಕೂಡ ಹಲವಾರು ಉತ್ತಮವಾದ ಅಂಶಗಳನ್ನ ಹೇಳಿದರು. ಆದರೆ ಮಧ್ಯದಲ್ಲಿ ಅದೇನೋ ಅಂತ ಒಂದು ವಿಷಯವನ್ನು ಹೇಳಿದರು. ನೋಡಿ ಬಂಧುಗಳೇ, ಇವತ್ತು ನಾವು ಯಾಕೆ ಈ ವಿಷಯಗಳನ್ನ ನಾನಿಲ್ಲಿ ವಕೀಲರ ದಿನಾಚರಣೆ ದಿವಸ ನಾನು ಮಾತಾಡ್ತಿದ್ದೀನಿ ಅಂದರೆ, ಖಂಡಿತವಾಗ್ಲೂ ಈ ದೇಶದ ಆಗು ಹೋಗುಗಳನ್ನು ಅರಿತುಕೊಳ್ಬೇಕಾದವ್ರು ನಾವು.
ಈ ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕಾದವ್ರು ನಾವು, ಈ ಸಮಾಜಕ್ಕೆ ಪಿಲ್ಲರ್ಗಳಾಗಬೇಕಾದವ್ರು ನಾವು ಈ ವ್ಯವಸ್ಥೆಗೆ ಸರಿಯಾದ ಮಾರ್ಗ ತೋರಿಸ್ತಾ ಇದ್ರೆ ಈ ದೇಶದಲ್ಲಿ ಯಾರು ಕೂಡ ಈ ಸಮಾಜವನ್ನ ಸರಿದಾರಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಕ್ಕಂಥ ನಾವು, ಹಾಗಾಗಿ ನಮ್ಮ ಪ್ರೊಫೆಷನ್ ಅನ್ನ ನೋಬೆಲ್ ಪ್ರೊಫೆಷನ್ ಅಂತ ಕರೆದಿರೋದು. ಇವತ್ತು ಸರ್ಕಾರ ತರ್ತಕ್ಕಂಥ ಎಲ್ಲಾ ನೀತಿಗಳು, ಯೋಜನೆಗಳು ನಮ್ಮ ವಕೀಲರ ಪರಿಷತ್ಗೆ ಇಂಟಿಮೇಷನ್ ಹೋಗ್ತವೆ, ಏನಾದರೂ ತಕರಾರಿದ್ರೆ ಹೇಳಿ ಅಂತ. ಬಹುಶಃ ನಾನು ತಿಳ್ಕೊಂಡಿರೋಂಗೆ, ಕೇಳ್ಪಟ್ಟಿರೋಂಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನವರು ಇವತ್ತಿಗೂ ಕೂಡ ಸರ್ಕಾರ ಕಳಿಸ್ತಕ್ಕಂಥ ಯೋಜನೆಗಳ ಲಕೋಟೆಗಳನ್ನು ಕೂಡ ಸೀಲ್ ಓಪನ್ ಮಾಡಲಾರ್ದೆ ಇಟ್ಟವ್ರೆ. ಅಂದ್ರೆ ನಮ್ಮ ಜವಾಬ್ದಾರಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ? ಒಂದು ತಪ್ಪು ನೀತಿ ಬರುವಾಗ ಅದಕ್ಕೆ ಪ್ರಾರಂಭದಲ್ಲೇ ವಿರೋಧವನ್ನು ವ್ಯಕ್ತಪಡಿಸಬೇಕಾದಂತ ನಾವುಗಳು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇಂಥ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ನಾವಿರುವಾಗ ಇನ್ನು ಹಲವಾರು ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ನಾನು ಆಗಲೇ ಹೇಳುವಾಗ AI ಬಗ್ಗೆ ಹೇಳ್ತಿದ್ದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಜಿಲ್ಲಾ ನ್ಯಾಯಾಂಗಕ್ಕೆ ಜಾರಿ ಮಾಡೋಕೆ ಈ ರಾಜ್ಯದ ಕಾನೂನು ಸಚಿವರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಬಹುಶಃ ತಾವೆಲ್ಲ ಅದನ್ನ ಗಮನಿಸಿದ್ರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಪ್ರಜಾವಾಣಿ ಮುಖಪುಟದಲ್ಲಿ ಇಲ್ಲ ಅಂತಂದ್ರೆ ಧರ್ಮ, ಸತ್ಯತೆ, ನ್ಯಾಯವನ್ನ ಎತ್ತಿ ಹಿಡಿಯೋ ರಿಟೈರ್ಡ್ ತಗೊಂಡ್ರೆ ಅಧರ್ಮ ತಾಂಡವಾಡ್ದ ಅನ್ನೋ ಕಾರಣಕ್ಕೆ ನೀವು ರಿಟೈರ್ಮೆಂಟ್ ಕೊಟ್ಟಿಲ್ಲ ಅಷ್ಟೇ. ಆ ನಿಟ್ಟಿನಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮ ನಿಮಿತ್ತ ಅಂತ ಹೇಳಿ ನಮ್ಮ ಜೋಶಿ ವಕೀಲರು ಹೇಳುವಾಗ, ಅಂದ್ರೆ ಅಂತ ಮಹನೀಯರು ಒಂದು ತ್ಯಾಗಕ್ಕೆ ನಮ್ಮನ್ನ ಗುರುತಿಸಿಕೊಂಡಾರಂತ. ಮಕ್ಕಳಿಗೆ ಚಾಚಾ ನೆಹರು ಅವರು, ಶಿಕ್ಷಕರಿಗೆ ರಾಧಾಕೃಷ್ಣನು, ಇವರಿಗೆಲ್ಲ ಹೇಗೆ ಒಬ್ಬ ಐತಿಹಾಸಿಕ ಎಲ್ಲ ಕಣ್ಣಿದ್ದಾರಿದ್ರು, ದೇವ್ರ ದರ್ಶನ ಮಾಡಿದ್ರು, ಕಣ್ಣಿದ್ದಾರಿದ್ರು. ಅದ್ರಾಗ ಒಬ್ಬ ಕಣ್ಣಿಲ್ಲದಂತ ವ್ಯಕ್ತಿ ದೇವರ ದರ್ಶನಕ್ಕೆ ಬಂದ. ಇವ ಕಣ್ಣ ಇವಾಗಿಲ್ಲ, ಇನ್ನೇನು ದೇವ್ರ ದರ್ಶನ ಮಾಡ್ತಾ ಅವ್ರು ಹತ್ತಿದ್ರು. ಆದ್ರೆ ಅವತ್ತಿಂದ ದೇವರನ್ನ ನೋಡ್ತಾ ಇಲ್ಲಪ್ಪ ಅಂತಕ್ಕಂಥದ್ದನ್ನ ಅವಂದ ದೇವ್ರಿಗೆ ನಮಸ್ಕಾರ ಮಾಡಿದ. ದೇವ್ರ ಮಾತ್ರ ಅವ್ನು ನೋಡಿದ. ಹಂಗೆ ಎಲ್ಲಾ ದೇವರುಗಳು ಇವತ್ತು ವೇದಿಕೆ ಮೇಲಿದವ್ರೆ, ಅವ್ರು ನಮ್ಮನ್ನು ನೋಡಿದವರು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಹುಕ್ಕೇರಿ ಮೆರಗ ಇಡೀ ರಾಜ್ಯಕ್ಕೆ ಮುಟ್ಟತಕ್ಕಂಥ ಮಾತನ್ನು ತಂದದ್ದು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಾತರಂ ಶೂರಜೋತ್ಸ್ನಾಂ ಪುಲಕಿತಯಾಮಿನಿ ಫುಲ್ಲಕುಸುಮಿತ ಧ್ರುವದಲಶೋಭಿನಿ ಸುವಾಸಿನಿ ಸುಮಧುರ ಭಾಷಿನಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ವಿಚ್ ಆರ್ ಬಿಯಾಂಡ್ ದಿ ರೀಚ್ ಆಫ್ ಮನಿ. ಆದ್ದರಿಂದ ನಿಮಗನ್ಸುತ್ತೆ ಏನಾಗಿದೆ ಅಂದರೆ ಬರೀ ಹಣಕ್ಕೋಸ್ಕರ ನನ್ನ ವ್ಯವಸ್ಥೆ ಇದು ಕಷ್ಟ ಬಿದ್ದು ಅರ್ಥ ಮಾಡ್ಕೊಂಡ್ಬಿಟ್ಟೆ ಜೀವನ ಅನಿಸೋದಕ್ಕೆ ಮುಂಚೆ ಇವಾಗ ಅರ್ಥಪೂರ್ಣವಾಗಿ ಅಧ್ಯಯನ, ಅರ್ಥಪೂರ್ಣವಾಗಿ ಅಬ್ಸರ್ವ್ ಮಾಡೋದು, ಅರ್ಥಪೂರ್ಣವಾಗಿ ಕಷ್ಟ ಬಿಡೋದು. ಬರೀ ಕಂಪ್ಯೂಟರ್ದು ಕಟ್ ಕಾಪಿ ಪೇಸ್ಟ್ ಇವುಗಳಲ್ಲಿರೋ ಜೀವನ ಸಾಧಿಸೋದಕ್ಕಿಂತನೂ ಅರ್ಥಪೂರ್ಣವಾಗಿ ವರ್ಕೌಟ್ ಮಾಡಿದ್ರೆ ಇವತ್ತಿಂದು ನಿಮಗೆ ನೀವು ಮಧ್ಯವಯಸ್ಕರಾದಾಗ ಅಥವಾ ವೃದ್ಧರಾದಾಗ 60 ವರ್ಷ ಮೇಲ್ಪಟ್ಟಾದಾಗ ಅವಾಗ ನಿಮಗೆ ಎಷ್ಟು ಕಷ್ಟ ಬಿದ್ದೆ ನಾನು ಚೆನ್ನಾಗಿದೆ ಅಂದರೆ ಇಲ್ಲಿ ನೀವು ಈಸಿಯಾಗಿ ಬಂದ್ಬಿಡ್ತು ಅಂದರೆ ದಯವಿಟ್ಟು ಈಸಿ ತೊಗೊಂಡು ಪಾರ್ಟ್ ಟೈಮ್ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಡಿ. ಫುಲ್ ಟೈಮ್ ಇಂಟ್ರೆಸ್ಟಿಂದ ಏನು ಸಂಪಾದನೆ ಬರಲಿ ಬರದೆ ಹೋಗಲಿ ಅದ್ರ ಬಗ್ಗೆ ಜೊತೆಗಡದೆ ಕೆಲಸ ಮಾಡಿ. ಇದು ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಇದು ಒಂಥರ ಹೆತ್ತ ತಾಯಿ ಇದ್ದಂಗೆ, ಇದು ಚೆನ್ನಾಗಿ ಸಾಕುತ್ತೆ. ಅದನ್ನು ತಿಳ್ಕೊಂಡು ಯಾವುದೇ ಬೇರೆ ಉದ್ದೇಶಗಳೇ ಬೇಡ, ನಿಷ್ಕಳಂಕವಾಗಿ ಸೇವೆ ಸಲ್ಲಿಸಿ ಅಂತ ನನಗೆ ಅವರ ಕಳಕಳಿಯ ಮನವಿ.
ಈ ಒಂದು ಶುಭ ಸಂಜೆಯ ಈ ಮೂಲಕ ಸತ್ಯಕ್ಷರ
ನಿಂತಾಗ ತೂರಿ ಊದಿ ಕರಿಯಾಗಿ ಕಣ್ಣ ಮರಿಯಾಗುವವರೆಗೆ ಕಟ್ಟು ನಲಿಯಾಗಿ ಆಮೇಲೆ ಜಾತಿ ವದಿಯಾಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಾಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ